ನಿಮ್ಮ ಮನೆಗೆ ಯಾರೇ ಆದರೂ ಮಾಟ ಮಂತ್ರ ಮಾಡಿಸಿದರೆ ಕೆಲವು ಸೂಚನೆಗಳು ಗೋಚರಿಸುತ್ತದೆ. ಈ ರೀತಿ ಸೂಚನೆಗಳು ಗೋಚರಿಸಿದಾಗ ನಿಮಗೆ ಆಗುವಂತಹ ಕೆಲವು ಕೃತ್ಯಗಳು, ದುಷ್ಟ ಪರಿಣಾಮಗಳು ನಿಮ್ಮ ಮೇಲೆ ಬೀರುತ್ತಲೇ ಇರುತ್ತದೆ. ಇದರಿಂದ ಯಾವೆಲ್ಲ ತೊಂದರೆಗಳು ಆಗುತ್ತೆ, ಮಾಟ ಮಂತ್ರದ ಪರಿಹಾರಗಳು ಏನು, ಇದನ್ನು ಯಾರು ಮಾಡಿಸಿದ್ದಾರೆ ಅವರಿಗೆ ಹಿಂತಿರುಗಿ ಹೊಡೆಯಲು ಏನನ್ನು ಮಾಡಬೇಕು, ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಸಿದ್ಧಿ ಮಂತ್ರಂ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಫಾಲೋ ಮಾಡಿ. ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಪಂಡಿತರು, ದೈವಜ್ಞರು ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ. ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವನ್ನು ಅದ್ಭುತವಾಗಿ ನೀಡುತ್ತಾರೆ. ಸಾಕಷ್ಟು ಜನರಿಗೆ ಸಾಲದ ಸಮಸ್ಯೆಗಳಿರುತ್ತೆ. ಮಾಟ ಮಂತ್ರ ಆದಾಗ ಇದು ವಿಪರೀತವಾಗಿ ಆಗಿಬಿಡುತ್ತೆ. ಇನ್ನು ಕೆಲವರಿಗೆ ನಿಮ್ಮ ಹೇಳಿಕೆಯನ್ನು ಸಹಿಸಲಾದವರು, ನಿಮ್ಮ ವ್ಯಾಪಾರದ ಅಭಿವೃದ್ಧಿಯನ್ನು ಸಹಿಸಲಾಗದೇ ಇರುವವರು, ಅಥವಾ ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿಯನ್ನು ನೋಡಲು ಸಹಿಸದಾಗದೇ ಇದ್ದವರು ಮಾಟ ಮಂತ್ರ ಮಾಡಿಸಿರುತ್ತಾರೆ. ಒಂದು ವೇಳೆ ಇದು ಆದಾಗ ಮನೆಯಲ್ಲಿ ಪ್ರತಿದಿನ ಜಗಳ, ಸಾಲ ಮಾಡುವ ಪರಿಸ್ಥಿತಿ, ಗಂಡ ಹೆಂಡತಿ ನಡುವೆ ಕದನ, ಕಿತ್ತಾಟ, ಗಲಾಟೆಗಳಾಗುತ್ತೆ. ಹಾಗೂ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳು ನಡೆಯಲು ತುಂಬಾ ತಡವಾಗುತ್ತೆ. ಅದು ಅಲ್ಲದೆ ವ್ಯಾಪಾರದಲ್ಲೂ ಕೂಡ ತುಂಬಾ ಕುಂಠಿತ ಆಗುತ್ತಾ ಹೋಗುತ್ತದೆ. ವಿನಾಕಾರಣ ಸಾಲ ಮಾಡುವ ಪರಿಸ್ಥಿತಿ, ಆರೋಗ್ಯ ಕೆಟ್ಟೋಗೋದು, ಹದಗೆಟ್ಟುವ ವಾತಾವರಣ, ಮನೆಯಲ್ಲಿ ಯಾವಾಗಲೂ ನಕಾರಾತ್ಮಕ ಶಕ್ತಿಗಳು ಇರುವಂತೆ ಆಗುವುದು, ಇದೆಲ್ಲವೂ ಕೂಡ ಆಗುತ್ತಲೇ ಇರುತ್ತದೆ. ಈ ವಾಮಾಚಾರ ಆದಾಗ ಯಾಕೆ ಹೇಗೆ ಆಗುತ್ತೆ ಅಂತಂದರೆ, ಕೆಟ್ಟ ದೃಷ್ಟಿಗಳು, ನಿಮ್ಮ ಮನೆಗೆ ಯಾವುದೇ ಒಬ್ಬ ವ್ಯಕ್ತಿ ಬಂದು ಹೋದ ಮೇಲೆ ಇದು ಆಗುತ್ತಿದ್ದರೆ ಖಂಡಿತವಾಗಿಯೂ ಆ ವ್ಯಕ್ತಿಯೇ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿರುತ್ತಾರೆ ಅಂತಲೇ ಅರ್ಥ. ಇದರಿಂದ ಹೇಗೆ ಹೊರಗೆ ಬರಬೇಕು, ನಿಜವಾಗ್ಲೂ ನಮಗೇನಾರು ಆಗಿದ್ದರೆ ಇದಕ್ಕೆ ಪರಿಹಾರ ಏನು ಅಂತ ಕೇಳ್ತಿದ್ರೆ ನೋಡಿ, ಒಂದು ಮುಷ್ಟಿ ಕಲ್ಲುಪ್ಪು ಮತ್ತು ಒಣಮೆಣಸಿನಕಾಯಿಗಳನ್ನು ನಿಮ್ಮ ಎಡಗೈಯಲ್ಲಿ ಇಟ್ಕೊಂಡು ಮನೆಯಿಂದ ಹೊರಗೆ ಬಂದು 9 ಬಾರಿ ಮನೆಯನ್ನು ನಿವಾಳಿಸಬೇಕು. ಅಂದರೆ 9 ಬಾರಿ ಸುತ್ತಬೇಕು. ಅದಾದ ಮೇಲೆ ನನ್ನ ಮನೆಯ ಮೇಲೆ ಆಗಿರುವಂತಹ ದುಷ್ಟ ಪ್ರಯೋಗಗಳು, ವಾಮಾಚಾರಗಳು, ಕೃತ್ರಿಮ ಪ್ರಯೋಗಗಳು, ಮಾಟ ಮಂತ್ರಗಳು ಎಲ್ಲವೂ ಕಳೆದು ಹೋಗಲಿ. ಅದು ಯಾರು ಮಾಡಿರುತ್ತಾರೋ ಅವರಿಗೆ ಅದು ಹಿಂತಿರುಗಿ ಒಡೆಯುವಂತೆ ಆಗಲಿ ಅಂತ ಹೇಳುತ್ತಾ ಅದನ್ನು ಮನೆಯ ಮುಂದೆ ಒಂದು ಲೋಟ ನೀರಿಗೆ ಹಾಕಿ ಎರಚಿ ಬರಬೇಕು. 3 ಕೂಡುವ ರಸ್ತೆಗೆ ಎರಚಿ ಬರಬೇಕು. ಈ ರೀತಿ ಮಾಡಿ ಎಲ್ಲವೂ ಕಳೆದೋಗುತ್ತೆ. ಮಾಡಿರುವವನಿಗೆ ಹಿಂತಿರುಗಿ ಖಂಡಿತ ಒಡೆಯುತ್ತದೆ.